ಈ ವಿಡಿಯೋದಲ್ಲಿ ನಾನು ಒಂದು ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಆ್ಯಪ್ ಇಂದ ನೀವು ಲೋನ್ ತಗೊಂಡು ನಿಮ್ಮ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋಬಹುದು. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಬೇಕಾಗುತ್ತೆ, ವಿಡಿಯೋನ ಲೈಕ್ ಶೇರ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ. ಸೊ ವೆಲ್ಕಮ್ ಟು ಉಡಾಳ್ ಗ್ಯಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಹೌದು ಫ್ರೆಂಡ್ಸ್, ಇವತ್ತು ನಾವು ಒಂದು ಎಂ ಪಾಕೆಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಒಂದು ಆಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಿಂದ ನೀವು ಲೋನ್ ತಗೊಂಡು ನೀವು ನಿಮ್ಮ ಎಮರ್ಜೆನ್ಸಿ ಫಂಡ್ ತರ ಯೂಸ್ ಮಾಡ್ಕೋಬಹುದು. ಸೊ ಇದಕ್ಕೆಲ್ಲ ಏನೇನ್ ಬೇಕು ಅಂದ್ರೆ ಇಂಟ್ರೆಸ್ಟ್ ರೇಟ್ ಏನಿದೆ, ಫಿಸಿಬಿಲಿಟಿ ಏನಿದೆ, ಫೀಸ್ ಅಂಡ್ ಸ್ಟ್ರಕ್ಚರ್ ಏನಿದೆ, ರಿಕ್ವೈರ್ಮೆಂಟ್ ಏನಿದೆ, ಯಾರೆಲ್ಲ ತಗೋಬಹುದು, ಇದೆಲ್ಲ ಈ ಒಂದೇ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಹೌದು ಫ್ರೆಂಡ್ಸ್, ಇದೊಂದು NBFC ಬ್ಯಾಂಕಿಂಗ್ ನಾನ್ ಬ್ಯಾಂಕಿಂಗ್ ಸರ್ವಿಸ್ ಇದೆ, ನಾನ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಇದೆ. ಇದರಿಂದ ನೀವು ಈಸಿಯಾಗಿ ಲೋನ್ ನ ತಗೊಂಡು ಯೂಸ್ ಮಾಡ್ಕೋಬಹುದು. ಸೊ ಇದಕ್ಕೆ ಮೇನು ಯಾರೆಲ್ಲ ತಗೋಬಹುದು ನೋಡಿ, ನೀವು ಸ್ಯಾಲರಿಡ್ ಇದ್ದೀರಾ ಇಲ್ಲ ಬಿಸ್ನೆಸ್ ಮ್ಯಾನ್ ಗಳಿದ್ದೀರಾ, ಸೊ ಎಲ್ಲರೂ ತಗೋಬಹುದು ಇದಕ್ಕೆ. ಸೊ ಸ್ಯಾಲರಿಡ್ ಇದ್ದೀರಾ ಅಂದ್ರೆ ನಿಮ್ಮ ಏಜು 18 ರಿಂದ 50 ವಯಸ್ಸಿನವರು ಇರಬೇಕು. ಮತ್ತೆ ನಿಮ್ಗೆ ಸ್ಯಾಲರಿ ಮಿನಿಮಮ್ ಸ್ಯಾಲರಿ ಏನಿದೆಯಪ್ಪ ಅಂದ್ರೆ 9,000 ಒಳಗಡೆ ಇರಬೇಕು. 9,000 ಇದ್ರೂ ಓಕೆ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ನಿಮ್ಗೆ ಉದ್ಯಮ್ ರಿಜಿಸ್ಟ್ರೇಷನ್ ಇರಬೇಕು. ಉದ್ಯಮ್ ರಿಜಿಸ್ಟ್ರೇಷನ್ ಇದ್ರೆ ಅಪ್ಲೈ ಮಾಡ್ಕೋಬಹುದು. ಸೊ ಏನಿಲ್ಲ, ಬಹಳ ಸಿಂಪಲ್ ಪ್ರೋಸೆಸ್ ಇದೆ. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಈಸಿಯಾಗಿ ಎಂ ಪಾಕೆಟ್ ಅಂತ ಹೊಡೆದ್ರೆ ಆ ಎಂ ಪಾಕೆಟ್ ಅಪ್ಲಿಕೇಶನ್ ಬರುತ್ತೆ. ಸೊ ಈಸಿಯಾಗಿ KYC ಮಾಡ್ಕೋಬೇಕು, ಪರ್ಸನಲ್ ಡೀಟೇಲ್ ಹಾಕಬೇಕು, ಸೆಲ್ಫಿ ತಗೋಬೇಕು, OTP ಬರುತ್ತೆ. OTP ಹಾಕಿದ್ರೆ ನಿಮ್ಮ ಲೋನ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಲ್ಲಿ ಬರುತ್ತೆ. ಆ ಅಮೌಂಟ್ ತಗೊಂಡು ನೀವು ಈಸಿ EMI ಥ್ರೂ ಅಪ್ಲಿಕೇಶನ್ ನ ರೀಪೇಮೆಂಟ್ ನ ನೀವು ಈಸಿಯಾಗಿ ಮಾಡ್ಕೋಬಹುದು. ಸೊ ಇಲ್ಲ ನೀವು ಆಧಾರ್ ಥ್ರೂ KYC ಮಾಡ್ಕೋಬಹುದು. ಓಕೆ, ಸೊ ಇದರಿಂದ ನೀವು ಎಲಿಜಿಬಿಲಿಟಿ ಎಷ್ಟಿದೆ ಅಂತ ಅಲ್ಲಿ ಬರುತ್ತೆ ಅಮೌಂಟ್ ನ ತಗೊಂಡು ನೀವು ಯೂಸ್ ಮಾಡ್ಕೋಬಹುದು. ಸೊ ಮತ್ತೆ ಏನ್ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಇದೆ, ಅದನ್ನ ಹಾಕಬೇಕಾಗುತ್ತೆ. ಸೊ ನಾವು ನಮ್ಮ ಸ್ಕ್ರೀನ್ ಮೇಲೆ ಹೋಗಿ ನೋಡೋಣ ಯಾವ ತರ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬೇಕು. ಪ್ಲೇ ಸ್ಟೋರ್ ಅಲ್ಲಿ ಹೋದ ತಕ್ಷಣ ಇಲ್ಲಿ ಎಂ ಪಾಕೆಟ್ ಅಂದ್ರೆ ಎಂ ಪಾಕೆಟ್ ಅಂತ ಸರ್ಚ್ ಮಾಡಬೇಕು. ನೋಡಿ, ಎಂ ಪಾಕೆಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಇದೊಂದು ನಿಮಗೆ ನೋಡಿ ಎಂ ಮೇಲೆ ಇರೋ ಡಾಟ್ ಇದೆಯಲ್ಲ, ಇದು ಕಾಣುತ್ತೆ. ಓಕೆ, ಸೊ ಇದು ಕಾಣುತ್ತೆ, ಇದೇ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿ KYC ಮಾಡ್ಕೊಳ್ಳಿ, ಪರ್ಸ್ನಲ್ ಡೀಟೇಲ್ ಎಲ್ಲ ತುಂಬಿ ವಿಡಿಯೋ KYC ಮಾಡಿ, ನಿಮ್ಮ ಒಂದು ಫೋಟೋ ಸೆಲ್ಫಿ ಕೇಳುತ್ತೆ, ಸೆಲ್ಫಿ ಹಾಕಿ ನೀವು ರಿಜಿಸ್ಟರ್ ಮಾಡಿಕೊಂಡು ಈಸಿಯಾಗಿ ಲೋನ್ ತಗೋಬಹುದು. ಓಕೆ, ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.